ಚುಪ್ಪಿ ಏನು ಒತ್ತೋಗಿರೋ ಸ್ಮೆಲ್ ಬರ್ತಿದ್ಯಲ್ಲೋ. ಹೇ ಚುಪ್ಪಿ, ಏನು ಚುಪ್ಪಿ ಇದು? ನನ್ನ ಓಡೇ ಇಲ್ಲ, ನನ್ನ ಮಗಳು ಬಿಡೋ ಬಿಡೋ ಅಂತಿದ್ದಾನೆ, ಅವ್ಳು ಕೇಳ್ತಾನೆ ಇಲ್ಲ. ಸುಟ್ಟು ಹಾಕಿದಾನೆ, ಏರ್ ಬ್ಲೋ ಮಾಡ್ತೀನಿ ಅಂತ ಚುಪ್ಪಿ. ಎಲ್ಲರಿಗೂ ನಮಸ್ಕಾರ. ನೆನ್ನೆ ವಿಡಿಯೋನ ಇವತ್ತು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಮಕ್ಕಳು ನೆನ್ನೆ ನೀರಲ್ಲೆಲ್ಲ ನೆಂದು ಇವತ್ತು ಏರ್ ಬ್ಲೋ ಮಾಡ್ಕೊತಿದ್ದಾರೆ. ಹಾಗಾಗಿ ಚುಪ್ಪಿ ನನ್ನ ಮಗಳದ್ದು ಹೇರ್ ಒಣಗಿಸ್ಕೊಡ್ತೀನಿ ಅಂತ ಹೇಳಿ ಹೇರ್ನೇ ಕಟ್ ಮಾಡಾಕ್ಬಿಟ್ಟಿದ್ದಾನೆ ನೋಡಿ. ಆ್ಯಕ್ಚುಲಿ ನಮ್ಮ ಚೋಟಿಗೆ ಆನ್ ಮಾಡಕ್ಕೆ ಬರ್ದಲ್ಲ, ಅವಾಗ ಬಿಸಾಕಿದ್ದು, ಇನ್ನೇನು ಬಿಸಾಕು ಅನ್ನೋಕಿದ್ದೆ. ಬಿಸಿ ಆಗಿದೆ ಅದೇ, ನಾನು ಯೂಸ್ ಮಾಡಲ್ಲ. ಬಿಸಾಕಕ್ಕೆ ಅಂತ ಇಟ್ಟಿದ್ದಳು. ಈಗ ನನ್ನ ಮಗಳು ಬಂದ್ಬಿಟ್ಟು ಸರಿ ಮಾಡಿಬಿಡ್ತಪ್ಪ. ಹೌದೇನ ಚುಪ್ಪಿ? ಹಾಕಿದ್ಲು ಕಣ, ನಾನಿದ್ದೆ ಮಗಳು. ಅನ್ಯಾಯವಾಗಿ ಆ್ಯಕ್ಚುಲಿ ತಗೊಂಡಿದ್ದು 1.5 ವರ್ಷ ಆಗಕ್ಕಾಯ್ತು. ಚೆನ್ನಾಗಿದೆ ಆ್ಯಕ್ಚುಲಿ ಇದು. ಹಂಗಂತ 280 ರೂಪಾಯಿ 205 ರೂಪಾಯಿ ಮೀಶೋದಲ್ಲಿ ತರಿಸ್ಕೊಂಡಿದ್ದು. ನಮ್ಮನೆಯವ್ರು ಸ್ವಲ್ಪ ನಾಯಿಗೆ, ನಮ್ಮ ಅಮ್ಮಗೆ ಯೂಸ್ ಮಾಡ್ತಾರೆ ಇದೆಲ್ಲ. ಇಲ್ಲಿ ನೋಡಿ, ಈಗ ತಾನೇ ಅವನು ಸ್ನಾನ ಮಾಡ್ಕೊಂಡಿದ್ದ. ಇವಳು ಈಗ ಸ್ಕೂಲಿಂದ ಬಂದು ಡ್ರೆಸ್ ಚೇಂಜ್ ಮಾಡಿದ್ರು. ನಾವು ಏನೋ ಅಲ್ಲಿ ಮಾತಾಡ್ತಾ ಕೂತಿದ್ದು, ಇಬ್ರು ಆಟ ಆಡ್ತಿದ್ರು. ಬಕೆಟ್ ಎಲ್ಲಾರು ಎತ್ತಾಕ್ಬಿಟ್ಟು ಚುಪ್ಪಿ. ಯಾರು ಆಟ ನೋಡಿ, ಪಾಪ ಅಂತ ಫ್ರೀಯಾಗಿ ಬಿಟ್ರೆ ಹಿಂಗೇನೆ ಇವರು ತಲೆ ಕಣ್ಣು ಮೇಲೆ ನೋಡ್ದ. ಪೆದ್ದು ಅದೇ ಮಾಡೋ ಇಲ್ಲಿ ಫಸ್ಟು. ಈಗ ನೋಡಿ, ನಾವು ಬೈತೀವಿ ಅಂತ ಹೇಳಿ ಬಂದು ತಲೆ ಒಣಗಿಸ್ಕೊಳ್ತಾ ಇದ್ದಾರೆ. ಚುಪ್ಪಿ ಏನು ಒತ್ತೋಗಿರೋ ಸ್ಮೆಲ್ ಬರ್ತಿದ್ಯಲ್ಲೋ, ಸುಟ್ಟೋಗಿರೋದು. ಹೇ ಚುಪ್ಪಿ, ಏನು ಚುಪ್ಪಿ ಇದು? ಅಯ್ಯೋ, ನನ್ನ ಓಡೇ ಇಲ್ಲ, ನನ್ನ ಮಗಳು ಬಿಡೋ ಬಿಡೋ ಅಂತಿದ್ದಾನೆ, ಅವ್ಳು ಕೇಳ್ತಾನೆ ಇಲ್ಲ. ಸುಟ್ಟು ಹಾಕಿದಾನೆ. ಏರ್ ಬ್ಲೋ ಮಾಡ್ತೀನಿ ಅಂತ ಚುಪ್ಪಿ. ಗೊತ್ತಾಗಿಲ್ಲ ಅದು, ಒತ್ತೋಗಿ ಸುಟ್ಟೋಗಿ ಕಟ್ಟಾದ್ರೂ ಏನ್ ಮಾಡಿಸ್ಕೊಬಿಡಿ ಮಗಳೇ, ಸುಟ್ಟು ಕೂದಲು ಹಾಳಾಗೋಗುತ್ತೆ. ಈಗ ಸಂಜೆ ಕಾಫಿ ಟೈಮ್ ಆಗಿದೆ. ಹಾಗಾಗಿ ನಮ್ಮ ಮನೆಯವ್ರಿಗೂ ಮತ್ತು ನಮ್ಮ ಯಕ್ಷಿಗೂ ಚಕ್ಲಿ ಕೇಸರಿ ಬಾತ್ ಕೊಡ್ತಾ ಇದ್ದೀನಿ. ಕೇಸರಿ ಬಾತ್ ಮೊನ್ನೆ ಬೆಳಗ್ಗೆ ಇದು, ನೋಡೋಣ ಏನಂತ ನಮ್ಮ ಮನೆಯವ್ರಿಗೆ ಗೊತ್ತಾಗ್ಬಿಡುತ್ತೇನೋ. ಯಾಕಂದ್ರೆ ಉಪ್ಪಿಟ್ಟು ಅಲ್ಲ, ಕೇಸರಿ ಬಾತ್ ಮತ್ತು ಇದು ಕೇಸರಿ ಬಾತ್ ಚಕ್ಲಿ. ನನ್ನ ತಮ್ಮ ಬಂದಿದ್ದಾನೆ ಅಂತ ಸ್ಪೆಷಲ್. ಚುಪ್ಪಿ ಹಾಲು ಕುಡ್ದಿಲ್ಲ ನೀನು? ಕೇಸರಿ ಬಾತ್ ಅಲ್ವಾ, ಚೆನ್ನಾಗಿದೆ. ಆ್ಯಕ್ಚುಲಿ ನನ್ನ ಮಗಳಿಗೆ ಇಷ್ಟ ಅಂತ ಮಾಡಿದ್ದೆ. ನೋಡಿ, ನಮ್ಮ ಚುಪ್ಪಿ ಇವತ್ತು ಗೋಸ್ಟ್ ಫಿಲ್ಮಿಗೆ ಹೋಗಕ್ಕೆ ರೆಡಿ ಆಗಿದ್ದಾನೆ. ಅದಕ್ಕೆ 12 ಗಂಟೆ ಶೋ ಹೋಗಬೇಕು ಅಂತ ಇದ್ದಾನೆ. 12 ಗಂಟೆ ಶೋಗೆ ಟಿಕೆಟ್ ಬೇಕು ಅಂದ್ರೆ ಅಲ್ಲಿ ಶಿವಣ್ಣನ ಅಭಿಮಾನಿ ಅಂತ ನಾವು ಪ್ರೂವ್ ಮಾಡ್ಬೇಕು. ಶಿವಣ್ಣನ ಅಭಿಮಾನಿ ಅಂತಂದ್ರೆ 1,500 ರೂಪಾಯಿ ಪಟಾಕಿ ಹೊಡಿಬೇಕು ನಾವು ಅಲ್ಲಿ. ಈ ಪಟಾಕಿಗೆ ಇವ್ರು ಕೊಡ್ತಾನ, ಟಿಕೆಟ್ ನಾನು ಕೊಡ್ತೀನಿ, ಇವ್ರು ಅಂತ ಇಸ್ಕೊಡ್ತೀನಿ ಅಂತವನೆ. ಅದಕ್ಕೆ ಅವ್ರ ಅವ್ವಂಗೆ ಫೋನ್ ಮಾಡ್ತಾ ಇದ್ದಾರೆ. ಈ ಏಜಿಗೆ ಇಷ್ಟು ಹುಚ್ಚಬೇಕನ್ನ ನಿನಗೆ? ಪಟಾಕಿ ಹೊಡಿಯೋದೇನಕ್ಕೆ? ಅಲ್ಲ, ಶಿವಣ್ಣನ ಅಭಿಮಾನಿ ಆದ್ರೆ ಹೋಗಿ ನೀನೇ ದುಡ್ಡು ಕೊಟ್ಟು ಹೋಗಿ ನೋಡ್ಕೊಟ್ಟು ಬರ್ಬೇಕು. ಇವನು ಇವ್ರ ಅಮ್ಮನ ಹತ್ರ ಪಟಾಕಿಗೆ ಈಗ ದುಡ್ಡು ಇಸ್ಕೊಡ್ತಾನೆ. ದುಡ್ಡು ಇಸ್ಕೊಟ್ರೆ ಅವ್ರ ಅಮ್ಮ ಏನ್ ಹೇಳ್ತಾರೆ ನೋಡೋಣ. ಫೋನ್ ಹೋಗ್ತಾ ಇದೆ. 500 ಅಲ್ಲ, 100 ಶಾರ್ಟ್ಸ್ ಹೊಡಿಬೇಕು. 100 ಶಾರ್ಟ್ಸ್. ನಾಳೆ ಎಕ್ಸಾಮ್ ಬಿಟ್ಬಿಟ್ಟು ಇವ್ಳು ಹೋಗ್ಬೇಕಂತ. 2,000 ನಾನೊಂದು ಅರ್ಧ ಹಾಕ್ತೀನಿ, ನೀವೊಂದು ಕಳಿಸ್ಕೊ. ಅಲ್ಲ, ಅಂತ ತಿಕ್ಲಿ ನಾ 800 ರೂಪಾಯಿ ಹಾಕ್ಸದ? ಅಲ್ಲ, ಅದೇ 800 ರೂಪಾಯಿ ನನಗೆ ಹಾಕ್ಸಿರಪ್ಪ. ಬರೀ ಫಿಲ್ಮ್ ಹೋಗಿ ನೋಡ್ಕೊಬಿಟ್ಟು ಬರೋಣ. ಹೆಡ್ಡ ಇಷ್ಟು ಹುಚ್ಚಿರಬಾರ್ದು ಮಗ್ನೆ, ಹುಚ್ಚಿರ್ಬೇಕು, ಇಷ್ಟು ಹುಚ್ಚಿರಬಾರ್ದು. ಕಾಂತಜ್ಜಿಗೆ ಹೇಳು ಚುಪ್ಪಿ. ನಿಮ್ಮ ಅವ್ಗೆ ಬಾಟ್ ಫೋನ್ ಮಾಡಲಿ, ನಿಮ್ಮ ಅವ್ನು ನನಗೆ ಮೇಲೆ ಎತ್ತರ ಕೇಳು. ಕಾಂತಜ್ಜ ಹಿಂಗಾಗಿದ್ರೆ ಹೆಂಗ್ ಹೋಗಿರೋ ಗೊತ್ತೆ? ನಾನು ಮುಂಗಾರು ಮಳೆ ಬಂದಾಗ ಗಣೇಶನ್ ಪೋಸ್ಟ್ ಎಲ್ಲ ತಗೊಂಡು ಬುಕ್ಕಿಗೆ ಅಂಟಿಸ್ಕೊಂಡಿದ್ದೆ. ಇಷ್ಟಪಡ್ಬೇಕು, ಹಿಂಗ್ ಹುಚ್ಚರಂಗಲ್ಲ ಅಂತ ಬೈದಿದ್ರು. ಪಪ್ಪಂಗ ನಮ್ಮ ಪಪ್ಪಂಗ ಹೇಳಿ ಚುಪ್ಪಿ. ಪಪ್ಪ ಫಿಲ್ಮಿಗೆ 12 ಗಂಟೆಗೆ ಹೋಗ್ತಿದ್ದೇನೆ, ಪಟಾಕಿ ಹೊಡಿಬೇಕಂತೆ, ಪಟಾಕಿಗೆ ದುಡ್ಡು ಹಾಕ್ಬೇಕಂತೆ. ಕಾಂತಜ್ಜಿಂಗ್ ಹೇಳ. ಏನ್ ಬೈಯಲ್ಲ, ಹಿಂಗ್ ಎಂಜಾಯ್ ಮಾಡಕ್ ಬಿಡ್ತಾರ ಕಾಂತಜ್ಜ ಮಾಡೋ. ಇಲ್ಲ, ಕಾಂತಜ್ಜ ಎಂಜಾಯ್ ಮಾಡ್ತಾರ. ಅಲ್ಲ, ಎಂಜಾಯ್ ಮಾಡಿಕೋ ಬನ್ನಿ ಅಂತಾರೆ. ಮಾಡು, ಹೇಳು. ನನ್ನ ಮಗಳಿಗೆ ನಾಳೆ ಎಕ್ಸಾಮ್ ಇದೆ. ಪಟಾಕಿ ಹೊಡಿತೀಯಾ ಶಿವನಿಗೆ? ಹೇಳು ಒಂದ್ಸರಿ ಶಿವನಿಗೆ ಜೈ ಅನ್ನು. ಇಲ್ಲಾಂದ್ರೆ ಒಳಗೆ ಎಂಟು ಕೈ ಇಲ್ಲ ಕಣವ. ಶಿವನಿಗೆ. ಶಿವಣ್ಣ ಯಾರೋ ಮಗಳು? ಶಿವನಿಗೆ. ವಾವ್, ವೆರಿ ಗುಡ್. ಹೋಗು ಹೋಗು, ನಮ್ಮ ಬಲ್ಕ ನಮ್ಮ ಬಲ್ಕ. ಆಯ್ತು ಆಯ್ತು ಆಯ್ತು.
ಪಾಪ ನೋಡಿ ಪಾಪ ಇಲ್ಲಿ ಫಿಲ್ಮಿಗೆ ಹೋಗಕ್ಕೆ ಹೆಂಗೆ ಆಡ್ತಾ ಇದೆ ನೀವು ತಡಿ ಫೋನ್ ಮಾಡಿ ಹೇಳ್ತೀನಿ ಮತ್ತೆ ಉಚ್ಕೊಂತ ನಾನು ಹೇಳು ಮಗಳದು ಮಾಡು ಕೃಷ್ಣನ ನಾಡು ಡ್ಯಾನ್ಸ್ ಮಾಡೋ ಹೇಳಿ ನೋಡಿ ನಮ್ಮ ಚುಪ್ಪಿಗೆ 5ನೇ ಕ್ಲಾಸಿಗೆ ಇಂಥ ಹುಚ್ಚು ಫಿಲ್ಮ್ ನೋಡ್ಕೊಬರಕ್ಕೆ ಫಸ್ಟ್ ಶೋಗೆ ರಾತ್ರಿ 12 ಗಂಟೆಗೆ ಹೋಗ್ಬೇಕಂತೆ ಪಟಾಕಿ ಹೊಡ್ಕೊಂಡು ಜೀಫ ಹೆಂಗೆ ಕುಂಡಿ ಪಟೀರಂತ ಪಟಾಕಿ ಕೊಡ್ತಾರೆ ಇವನೇ ಉಂಡಸಿದ್ದು ಫಿಲ್ಮಿಗೆ ಹೋಗೋಣ ಅಂತ ಈಗ ಇವನೇ ಸಮಾಧಾನ ಮಾಡ್ತಾ ಇದ್ದಾನೆ ನೋಡಿ ನೀನೇ ಕಣಪ್ಪ ಉಂಡಸಿದ್ದು ಅವ್ರು ಕಲ್ಸವ್ರೆ ಹಾಳು ಮಾಡ್ತಾರದು ಈಗ ಅವನಿಗೆ ತಡಿ ಅವನಿಗೆ ಕ್ಲಾಸ್ ಹೊರಗಡೆ ನೋಡಿ ಅವ್ರಿಬ್ರು ಜಗಳ ಮಾಡ್ತಿದ್ದಾರೆ ಅಂತ ನಮ್ಮ ಪುಟಾಣಿಗೆ ನೆಮ್ಮದಿಲಿ ಊಟ ಮಾಡೋಕ್ಕೂ ಆಗ್ತಾ ಇಲ್ಲ ನಮ್ಮ ಚುಪ್ಪಿ ಈಗ ಹೊರಗೆ ಬರೋಕ್ಕೆ ನೋಡ್ತಾ ಇದ್ದಾನೆ ಇದು ಬಿಡ್ತಾ ಇಲ್ಲ ಹೋಗಚ್ಚ ಪುಟಾಣಿ ಈಗ ಅವನು ಓಡಾಡಕ್ ಬಿಡಲ್ಲ ಹೆಂಗೂ ಹೊಂದ್ಕೊಂಡಿತ್ತು ಅವನ ಜೊತೆ ಈಗ ನಾಯಿ ಆಡ್ದಂಗೆ ಹಾಡಿ ಈಗ ಅವನ್ನ ಕಂಡ್ರೆ ಆಗದಿದ್ದಂಗೆ ಮಾಡಾಕಿದ್ದಾನೆ ಅಲ್ಲಿಂದ ಇಳಿದು ಬರಕ್ಕೆ ಅವನಿಗೆ ಭಯ ಬೇಡವಂತೆ ತಿನ್ರಿ ಇನ್ನೊಂದಿದೆ ಅಲ್ಲಿ ಇನ್ನೊಂದಿದೆ ಮತ್ತೆ ಏನಂತ ತಗೊಂಡ್ರೆ ನನಗೂ ಇಷ್ಟ ಇಲ್ಲ ತೆಗಿರಿ ಸುಮ್ ತಿನ್ರಿ ಅಲ್ಲಿದೆ ಇನ್ನೊಂದು ತಿನ್ ಅವ್ರು ಒಂದೊಂದು ತಿಂದಾಯ್ತು ಮತ್ತೇನಕ್ಕೆ ತಗೊಂಬಂದ್ರಿ ಹೇಗಿದೆ ಪೋರ್ಕು ಈಗ ನನ್ನ ಮಗಳಿಗೆ ಇವತ್ತಿಗೆ ಎಕ್ಸಾಮ್ ಮುಗೀತು 4 ದಿನ ಇತ್ತು ನಮ್ಮ ಚುಪ್ಪಿ ಬಂದು ಕೂಡ 4 ದಿನ ಆಗಿತ್ತು ಗೋಸ್ಟ್ ಫಿಲ್ಮಿಗೆಲ್ಲ ಹೋಗ್ಬಿಟ್ಟು ಬಂದಿದ್ದಾನೆ ಮತ್ತು ಪಿಜ್ಜಾ 1-2 ಸರಿ ತಿನ್ಕೊ ಬಂದಿದ್ದಾನೆ ಬಟ್ ಅವನು ನಾನು ಇನ್ನೂ ಎಲ್ಲೂ ಹೋಗಿಲ್ಲ ನಾವು ನಾಳೆ ಊರಿಗೆ ಹೋಗ್ಬೇಕು ಅಂದ್ಕೊಂಡಿದ್ದೀವಿ ಗೊತ್ತಿಲ್ಲ ಯಾಕೋ ಮನ್ಸ್ಕೊಂಡು ಅದಕ್ಕೆ ಹೊರಗಡೆ ಕರ್ಕೊಬಂದಿದ್ದೀನಿ ಚೆಸ್ ಆಡೋಣ ಅಂತ ಹೇಳಿ ನೋಡಿ ನನ್ನ ಜೊತೆ ಚೆಸ್ ಆಡ್ತಿದ್ದಾನೋ ಅಲ್ಲಿ ಹೆಡ್ಫೋನ್ ಹಾಕ್ಕೊಂಡು ಫೋನ್ ಇಟ್ಕೊಂಡು ಕೂತಿದ್ದಾನೆ ಇಲ್ಲಿ ಇವನ್ನ ಬಿಟ್ಟು ಒಂದೇ ಆಟ ಅವಾಗ ಅವನು ನಾನು ಕೂತು ಇಷ್ಟೊತ್ತಂಗೆ ಆಯಿತು ಅದ್ರ ವೀಡಿಯೋ ಇವಾಗ ಮಾಡ್ತಾಯಿದ್ದೀನಿ 1 ಗಂಟೆ 2 ಗಂಟೆ ಮೇಲಾಯಿತು ಒಂದೇ ಆಟ ಆಡ್ತಾಯಿದ್ವಿ ಲಾಸ್ಟ್ ಮೂಮೆಂಟಲ್ಲಿ ನನ್ನ ಮಗಳಿಗೆ ಬಿಟ್ಕೊಟ್ಟಿದ್ದೀನಿ ಗೇಮ್ನ ಒಂದು ರಾಜ ಇಟ್ಕೊಂಡು ಒಂದೇ ಒಂದು ರಾಜ ಇರೋದು ಮತ್ತೆ ಚೆಕ್ ರಾಜಂಗೆ ಅವಳು ವೆರಿ ಗುಡ್ ಮಗಳು ಅಲ್ಲೇ ಐತೆ ರಾಜಂಗೆ ಚೆಕ್ ಇದೆ ನೋಡಿ ಇವಾಗ ಚೆಸ್ ಎಲ್ಲ ಆಡಿದಾಯ್ತು ಇವತ್ತು ಪಾಸ್ತಾ ಮಾಡ್ಕೊಂಡಿದ್ದೆ ರೆಡ್ ಪಾಸ್ತಾ ಎಲ್ಲ ಮಾಡಿ ಮಕ್ಕಳು ಈ ಥರ ಬಿದ್ದಿದ್ದಾರೆ ಆಚೆಗೊಬ್ರು ಈಚೆಗೊಬ್ರು ಎಲ್ಲ ರೆಡಿ ಮಾಡಬೇಕು ಇದು ನಮ್ಮ ಪುಟಾಣಿ ಇಲ್ಲಿ ಮಲಗಿದೆ ಎಲ್ಲರಿಗೂ ಶುಭೋದಯ ನಮ್ಮ ಮಕ್ಕಳು ನೋಡಿ ಈಗ ನಾನು ತಿಂಡಿಗೆ ರೆಡಿ ಮಾಡ್ತಾ ಇದ್ದೀನಿ ಟೊಮೊಟೊ ಗೊಜ್ಜು ಚಪಾತಿ ಈ ಕಡೆ ಮಕ್ಕಳಿಗೆ ಮ್ಯಾಗಿ ನನಗೆ ರಾತ್ರಿ ಪಾಸ್ತಾ ಮಾಡ್ಕೊಂಡಿದ್ದೆ ಇದನ್ನೇ ಸ್ವಲ್ಪ ನನಗೆ ಒಂದು ಸ್ವಲ್ಪ ಇದು ಆಗುತ್ತೆ ಎಲ್ಲ ಸ್ವಲ್ಪ ಸ್ವಲ್ಪ ನನಗೆ ಹೀಗೆ ಕಾಣಿಸ್ತಾ ಇದೆ ನನ್ನ ಮಗಳು ಇವಾಗ ದಸರಾ ಟೈಮ್ ಅಲ್ವಾ ಎಕ್ಸಾಮ್ ಎಲ್ಲ ಆಯಿತು ನೆನ್ನೆ ಮುಗೀತು ಇಂಥ ಪೂಜೆ ಇಟ್ಕೊಂಡಿದ್ದಾರೆ ದಸರಾದು ಪೂಜೆ ಇಟ್ಕೊಂಡಿದ್ದಾರೆ ಇವತ್ತು ಬೇಡ ಅಂತ ಅಂದ್ಕೊಂಡಿದ್ದೆ ಬಟ್ ಗೊಂಬೆ ಎಲ್ಲ ಕೂರಿಸ್ತಾರಲ್ಲ ಮಕ್ಳಿಗೆ ಖುಷಿಯಾಗುತ್ತೆ ನಾನೇನು ಕೂರಿಸಲ್ಲ ಇನ್ನೆಲ್ಲಿ ನೋಡುತ್ತೆ ನನ್ನ ಬಂಗಾರಿ ಅಂತ ಕತ್ತೈತೆ ರಜಾ ಬಿಸಿ ಇದೆಯಾ ಬೆಚ್ಚಗಿದೆಯಾ ಹಾಂ ನನ್ನ ಮಗಳಿಗೆ ಇದೇ ಥರ ಜುಟ್ಟು ಬೇಕು ಅಂತ ಹಂಗಾಗಿ ಹಾಕಿದೆ ಒಳಗಡೆ ಇನ್ನೊಂದು ಹಾಕಿದ್ದೆ ಎಲ್ಲ ಅದೇನೇನು ಕೇಳಿದೆ ಹಾಕಿದೆ ಕತ್ತಿಸ್ದ ಯಾರು ಕೊಟ್ಟಿದ್ದ ನೋಡು ಅಣ್ಣಂಗೆ ಅಂತ ಹೆಂಗೆ ತಗೊಬರುತ್ತದು ಪಾಪ ಎಲ್ಲರಿಗೂ ಕೊಡ್ತಾರೆ ಅವಳು ಅಲ್ಲೇ ತಿನ್ಕೊ ಬರ್ಬೋದಿತ್ತು ನಮ್ಮ ಅಣ್ಣಂಗೆ ಕೇಸರಿಬಾತ್ ಅಯ್ಯೋ ನನ್ನ ದೇವತೆ ಬರ್ತೈತಿ ಕಣಪ್ಪ ಸುಸ್ತಾಗಿ ಬರ್ತಾಯಿದೆ ಇದೇನು ಬಾಯ್ಲೆ ಕುಡಿ ತೆಗಿ ಓಕೆ ಸದ್ಯಕ್ಕೆ ಇವತ್ತಿಗೆ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಾಳೆ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು